ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಆಕಾಶ್ ಒಬ್ಬ 25 ವರ್ಷದ ಯುವಕ. ನೋಡೋದಕ್ಕೆ ಆಕರ್ಷಕವಾಗಿದ್ದು, ಕಟ್ಟುಮಸ್ತಾದ ದೇಹ ಹೊಂದಿದ್ದನು. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣ ಕಳೆದ 3 ವರ್ಷಗಳಿಂದ ಅವನು ಬೆಂಗಳೂರಿನಲ್ಲೇ ವಾಸವಾಗಿದ್ದನು. ಉತ್ತಮ ಕೆಲಸ ಮತ್ತು ಕೈತುಂಬ ಸಂಬಳ ಇರೋದ್ರಿಂದ ಹೊಸ ಮನೆಯನ್ನು ಖರೀದಿ ಮಾಡಿದ್ದನು. ಹೊಸ ಮನೆಗೆ ಬಂದು 3 ತಿಂಗಳು ಕಳೆದಿತ್ತು. ಅವನು ಖರೀದಿ ಮಾಡಿದ ಮನೆಯ ಪಕ್ಕದಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಆ ಮನೆಯ ಯಜಮಾನ ರಮೇಶ್ ಅಂಕಲ್ ಒಂದು ಕಿರಾಣಿ ಅಂಗಡಿ ಇಟ್ಟುಕೊಂಡು ಜೀವನ ಮಾಡುತ್ತಿದ್ದರು. ಅವರಿಗೆ ಸುಮಾರು 45 ವರ್ಷ ವಯಸ್ಸು. ಅವರ ಹೆಂಡತಿ ಸ್ವಪ್ನ ಆಂಟಿ 36 ವರ್ಷದ ಗೃಹಿಣಿ. ಇವರಿಬ್ಬರಿಗೂ ಶಿಲ್ಪ ಎಂಬ ಮಗಳಿದ್ದಳು. ಶಿಲ್ಪ ಉನ್ನತ ಶಿಕ್ಷಣಕ್ಕಾಗಿ ಕಾಲೇಜುಗಳನ್ನು ಹುಡುಕುತ್ತಿದ್ದಳು, ಆದರೆ ಎಲ್ಲಿಯೂ ಸೀಟು ಸಿಗುತ್ತಿರಲಿಲ್ಲ. ಈ ವಿಷಯ ತಿಳಿದ ಆಕಾಶ್ ತನ್ನ ಸ್ನೇಹಿತನ ತಂದೆಯ ಸಹಾಯದಿಂದ ಶಿಲ್ಪಳಿಗೆ ಒಂದು ಉತ್ತಮ ಕಾಲೇಜಿನಲ್ಲಿ ಸೀಟು ದೊರಕಿಸಿಕೊಟ್ಟನು. ಶಿಲ್ಪ ಓದಿಗಾಗಿ ಅದೇ ಕಾಲೇಜಿನ ಹಾಸ್ಟೆಲ್ಗೆ ತೆರಳಿದಳು. ಇನ್ನು ರಮೇಶ್ ಅಂಕಲ್ ಬೆಳಗ್ಗೆ ಹೋದರೆ ರಾತ್ರಿ 10 ಗಂಟೆಗೆ ಮನೆಗೆ ಬರುತ್ತಿದ್ದರು. ಹಾಗಾಗಿ ಮನೆಯಲ್ಲಿ ಆಂಟಿಯೊಬ್ಬಳೇ ಇರುತ್ತಿದ್ದರು. ಶಿಲ್ಪಳಿಗೆ ಸಹಾಯ ಮಾಡಿದಾಗಿನಿಂದ ಆ ಮನೆಯವರೆಲ್ಲ ಆಕಾಶ್ಗೆ ತುಂಬಾ ಹತ್ತಿರವಾಗಿದ್ದರು. ಏನಾದರೂ ವಿಶೇಷ ಅಡುಗೆ ಮಾಡಿದರೆ ಆಂಟಿ ಆಕಾಶ್ಗೆ ತಂದುಕೊಡುತ್ತಿದ್ದರು. ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರಿಂದ ಆಕಾಶ್ ಮನೆಯಲ್ಲಿದ್ದಾಗ ಸದಾ ಮಾತನಾಡಿಸುತ್ತಿದ್ದರು ಅಥವಾ ತಮ್ಮ ಮನೆಗೆ ಕರೆಯುತ್ತಿದ್ದರು. ಹೀಗೆ ದಿನದಿಂದ ದಿನಕ್ಕೆ ಇವರ ಸ್ನೇಹ ಬೆಳೆಯಿತು. ಯುಗಾದಿ ಹಬ್ಬಕ್ಕಾಗಿ ಆಂಟಿ ಮನೆ ಕ್ಲೀನ್ ಮಾಡುತ್ತಿದ್ದರು. ಆಗ ಸ್ವಲ್ಪ ಸಹಾಯ ಮಾಡು ಎಂದು ಆಕಾಶ್ನನ್ನು ಕರೆದರು. ಆಕಾಶ್ ಕೂಡ ಕೆಲಸಕ್ಕೆ ರಜೆ ಇದ್ದಿದ್ದರಿಂದ ಸಹಾಯ ಮಾಡಲು ಹೋದನು. ಆಕಾಶ್ ಟೀ ಶರ್ಟ್ ಧರಿಸಿದ್ದ, ಆಂಟಿ ಮನೆಯ ಕೆಲಸಕ್ಕಾಗಿ ನೈಟಿ ಧರಿಸಿದ್ದರು. ಇಬ್ಬರು ಸೇರಿ ಪಾತ್ರೆಗಳನ್ನು ತೊಳೆದು ಜೋಡಿಸುತ್ತಿದ್ದರು. ದೊಡ್ಡ ಪಾತ್ರೆಗಳನ್ನು ಮೇಲೆ ಎತ್ತಿಡುವಾಗ ಒಬ್ಬರಿಗೊಬ್ಬರು ಹತ್ತಿರವಾದರು. ಕೆಲಸದ ನಡುವೆ ಪರಸ್ಪರ ಮಾತುಕತೆ ನಡೆಸಿ ಹರಟೆ ಹೊಡೆಯುತ್ತಾ ಸಮಯ ಕಳೆದರು. ಆಂಟಿಗೆ ಅಂಕಲ್ನಿಂದ ಸಿಗದ ಸಮಯ ಮತ್ತು ಪ್ರೀತಿ ಆಕಾಶ್ನ ಸಾಮೀಪ್ಯದಲ್ಲಿ ಸಿಕ್ಕಂತಾಯಿತು. ಆಕಾಶ್ ಕೂಡ ಆಂಟಿಯ ಜೊತೆ ತುಂಬಾ ಆಪ್ತವಾಗಿ ನಡೆದುಕೊಂಡನು. ಇಬ್ಬರೂ ತುಂಬಾ ಹೊತ್ತು ಮಾತಾಡುತ್ತಾ ಒಬ್ಬರಿಗೊಬ್ಬರು ತಮ್ಮ ಆಸೆಗಳನ್ನು ಹಂಚಿಕೊಂಡರು. ಅಂದು ಇಬ್ಬರೂ ತುಂಬಾ ಖುಷಿಯಿಂದ ಕಾಲ ಕಳೆದರು. ಅಷ್ಟರಲ್ಲಿ ರಾತ್ರಿ 10 ಗಂಟೆಯಾಗಿ ಅಂಕಲ್ ಮನೆಗೆ ಬಂದರು. ಆಕಾಶ್ ಅಂಕಲ್ ಜೊತೆಯೂ ಸ್ವಲ್ಪ ಹೊತ್ತು ಮಾತನಾಡಿ ಊಟ ಮುಗಿಸಿ ತನ್ನ ಮನೆಗೆ ಬಂದನು. ಮಾರನೇ ದಿನ ಭಾನುವಾರ. ಆಕಾಶ್ ತಡವಾಗಿ ಎದ್ದು ಹೊರಗೆ ಬಂದಾಗ ಆಂಟಿ ರಂಗೋಲಿ ಹಾಕುತ್ತಿದ್ದರು. ಆಕಾಶ್ನನ್ನು ನೋಡಿ ಆಂಟಿ ನಗುತ್ತಾ ಮಾತನಾಡಿಸಿದರು. ಆಗ ಆಂಟಿಯೇ, ನನಗೆ ಹೊರಗೆ ಎಲ್ಲೂ ಹೋಗಲು ಆಗುತ್ತಿಲ್ಲ, ನಿಮ್ಮ ಅಂಕಲ್ ಕೇವಲ ಅಂಗಡಿಯಲ್ಲೇ ಇರುತ್ತಾರೆ. ನನ್ನನ್ನು ಒಂದು ಸಿನಿಮಾಕ್ಕೆ ಕರೆದುಕೊಂಡು ಹೋಗುತ್ತೀಯವೆ ಎಂದು ಕೇಳಿದರು. ಆಕಾಶ್ ತಕ್ಷಣ ಒಪ್ಪಿ ಆಂಟಿಯನ್ನು ಸಿನಿಮಾಗೆ ಕರೆದುಕೊಂಡು ಹೋದನು. ಸಿನಿಮಾ ಮಂದಿರದ ಕತ್ತಲೆಯಲ್ಲಿ ಇಬ್ಬರೂ ತುಂಬಾ ಹತ್ತಿರವಾಗಿ ಕುಳಿತು ಸಿನಿಮಾ ನೋಡಿದರು. ಸುತ್ತಲೂ ಇದ್ದ ಪ್ರೇಮಿಗಳನ್ನು ನೋಡಿ ಆಂಟಿಗೂ ಹೊಸ ಉತ್ಸಾಹ ಬಂದಿತ್ತು. ಆಕಾಶ್ ಆಂಟಿಯ ಕೈ ಹಿಡಿದು ಪ್ರೀತಿಯಿಂದ ಸಿನಿಮಾ ಆನಂದಿಸಿದನು. ಆಂಟಿಗೂ ಇದು ತುಂಬಾ ಹೊಸ ಅನುಭವವಾಗಿತ್ತು. ಸಿನಿಮಾ ಮುಗಿದ ಮೇಲೆ ರೆಸ್ಟೋರೆಂಟ್ನಲ್ಲಿ ಊಟ ಮುಗಿಸಿ ಮನೆಗೆ ಬಂದರು. ಆಂಟಿ ತುಂಬಾ ಖುಷಿಯಿಂದ ಆಕಾಶ್ಗೆ ಧನ್ಯವಾದ ತಿಳಿಸಿದರು. ದಿನವೂ ನನಗೆ ಇದೇ ರೀತಿ ಖುಷಿ ಕೊಡು ಎಂದು ಕೇಳಿಕೊಂಡರು. ಆಕಾಶ್ ಕೂಡ ಅದಕ್ಕೆ ಖುಷಿಯಿಂದ ಒಪ್ಪಿದನು. ಹೀಗೆ ಇವರಿಬ್ಬರ ಮಧುರ ಬಾಂಧವ್ಯ ಮುಂದುವರಿಯಿತು. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.